ಗೆಳೆಯರೆ, ಬನಶಂಕರಿ 6 ಸ್ಟೇಜ್ 6 ಬ್ಲಾಕಲ್ಲಿ ಇರುವಂತಹ ಕಾರ್ನರ್ ಇಂಡಿಪೆಂಡೆಂಟ್ ಇದಾಗಿರುತ್ತೆ. ನಿಮಗೆ ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರ್ ಇದು ವಿತ್ ಲಿಫ್ಟ್ ಇದೆ. ಟೋಟಲ್ 4 ಬೆಡ್ರೂಮ್ ಹೊಂದಿರುವಂತಹ ಮನೆ ಇದಾಗಿರುತ್ತೆ. ನಿಮಗೆ ನಾರ್ತ್ ಫೇಸು ಮೇನ್ ಡೋರು. ವೆಸ್ಟ್ ಫೇಸಲ್ಲಿ ನೋಡ್ತಾ ಇದ್ದೀರಾ 30 ಅಡಿ ರಸ್ತೆ ಇದೆ. ಮೇನ್ ಗೇಟ್ ನಿಮಗೆ ವೆಸ್ಟ್ ಫೇಸಲ್ಲೂ ಸಿಗುತ್ತೆ ಮತ್ತು ಸೌತ್ ಫೇಸಲ್ಲೂ ಅಷ್ಟೇ 30 ಅಡಿ ವೈಡ್ ರೋಡು. ಆ ಕಡೆ ಕೂಡ ಪಾರ್ಕಿಂಗ್ ಲೇಔಟ್ ಇದೆ. CNC ಕಟಿಂಗ್ ಗೇಟು, ಅದಕ್ಕೆ ಫಂಡ್ರು ಮ್ಯಾಕ್ಸ್ನ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿ 6 ಇಂಚ್ ಬೈ 2 ಫೀಟ್ ಇರುವಂತಹ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ. ವುಡನ್ ಪ್ಯಾಟ್ರನ್ನು, ಸ್ಟ್ರಕ್ಚರ್ ಪೇಂಟ್, ವಾಲ್ ಕ್ಲೈನಿಂಗು. ಪ್ರತಿಯೊಂದು ರೂಮ್ಗೂ ಬಾಲ್ಕನಿಗಳು ಬರುತ್ತೆ. ಆ ಬಾಲ್ಕನಿಗೆ ಟಫನ್ ಗ್ಲಾಸು SS ರೇಲಿಂಗ್ಸ್ ಅಟ್ಯಾಚ್ ಮಾಡಿಕೊಡ್ತಾರೆ. ಪೆಂಡಿಂಗ್ ಇದೆ, ಅದು ಇನ್ಸ್ಟಾಲ್ ಆಗುತ್ತೆ. ಇದು ಕಾರ್ನರ್ ಇರೋದ್ರಿಂದ ಮನೆಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಡೆವಲಪ್ ಆಗಿದೆ ನೋಡಿ ಏರಿಯಾ. ಮನೆ ಆಪೋಸಿಟ್ ಎಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿದ್ದ ನಿಮಗೆ ರಾಷ್ಟ್ರೋತ್ತನ ಸ್ಕೂಲ್ ಆಗಲಿ NPS ಸ್ಕೂಲ್ ಆಗಲಿ ತುಂಬಾ ಹತ್ತಿರ ಇದೆ. ನೀವು ಗಿಡ ಏನಾದ್ರು ಹಾಕ್ಕೊತೀರಂತಂದರೆ ಪ್ಲಾಂಟರ್ ಬಾಕ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಪ್ಲ್ಯಾಂಟ್ಗಳನ್ನ ಮಾಡ್ಕೋಬೋದು. ಇದು ವೆಸ್ಟ್ ಫೇಸು ಫ್ರಂಟ್ ಎಲಿವೇಷನ್ ಆಗಿರುತ್ತೆ. ವಾಲ್ ಕ್ಲೈಂಡಿಂಗ್ ಗ್ರಾನೈಟು, CNC ಕಟ್ಟಿಂಗು. ನೀವು ಮನೆ ಹೆಸರು ಇಲ್ಲಿ ಬರ್ಕೋಬೋದು. ಮತ್ತು ಫಂಡ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿ CNC ಕಟ್ಟಿಂಗ್ ಮಾಡಿಕೊಟ್ಟಿರುವಂತಹ 4 ಫೋಲ್ಡಬಲ್ ಗೇಟ್ ಸಿಗುತ್ತೆ. ಮನೆ ಓನರ್ ಹೆಸರು ಸಂದೀಪ್ ಅಂತ. ಆ 2 ನಂಬರ್ ಕೂಡ ಅವ್ರದ್ದೇ ಆಗಿರುತ್ತೆ. ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನು, ಪ್ರೈಸು ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಹೇಳಿದ ಹಾಗೆ 6 ಬೈ 2 ಫೀಟ್ ಇರುವಂತಹ ಸೆರಾಮಿಕ್ ಟೈಲ್ಸು ಮತ್ತು ಸ್ಟ್ರಕ್ಚರ್ ಪೇಂಟಿಂಗ್ ಮಾಡಿ ಕೊಟ್ಟಿರುವಂಥದ್ದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಗೆಳೆಯರೆ, ಈ ಮನೆ ಇರೋದು ಎಕ್ಸಾಕ್ಟ್ಲಿ ದುನಿಯಾ ವಿಜಯ್ ಏನಿದೆಯಲ್ಲ ಅವ್ರ ಮನೆ, ಅದು ಅವ್ರದ್ದು ಮನೆ ಆಗಿರುತ್ತೆ. ದುನಿಯಾ ವಿಜಯ್ ಅವ್ರದ್ದು. ಆ ಮನೆ ಆಪೋಸಿಟೇ ನಮಗೆ ಈ ಮನೆ ಸಿಗುತ್ತೆ. ಈ ಮನೆ ನೋಡೋಕೆ ಬಂದಾಗ ಅವ್ರನ್ನ ಮೀಟ್ ಮಾಡಿಸ್ತೀನಿ, ಬನ್ನಿ. ಓಕೆ, ಮನೆ ಒಳಗಡೆ ಹೋಗೋಣ ಗೆಳೆಯರೆ. ಫುಲ್ ಪಾರ್ಕಿಂಗ್ ಲೇಔಟು. ಫ್ಲೋರಿಂಗ್ ಬಂದು 1 ಬೈ 1 ಸೆರಾಮಿಕ್ ಟೈಲ್ಸು ಆ್ಯಂಟಿ ಸ್ಕಿಡ್ಡಿಂದ ಆಗಿರುತ್ತೆ. ನಾವು ಈಸಿಯಾಗಿ 2 ಕಾರ್ಗಳನ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ 2 ಬೈ 4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. 4 ಫೀಟ್ವರೆಗೂ ನೀವು ಗಾಡಿಗಳೆಲ್ಲ ತೊಳ್ಕೊಬೇಕಾದ್ರೆ ವಾಲ್ ಕೊಳೆ ಆಗೋದಿಲ್ಲ. ಹಾಗೆ ಬಲ್ಭಾಗದಲ್ಲಿ ನೋಡ್ತಾ ಇದ್ದೀರಾ, ಕಾವೇರಿ ಪಾಯಿಂಟ್ನ ಇಲ್ಲಿ ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಕಾವೇರಿ ನೀರು ಇಲ್ಲಿ ಬರ್ತಾ ಇದೆ. ನೀವು ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ EV ವೆಹಿಕಲ್ಸ್ಗಳೆಲ್ಲ ಇದ್ದರೆ ಸರ್ಕ್ಯೂಟ್ಗಳು ಕೊಟ್ಟಿದ್ದೀವಿ, ನೀವು ಬೇಕಾದ್ರೆ ಚಾರ್ಜಿಂಗ್ ಮಾಡ್ಕೋಬೋದು. ಇಲ್ಲಿ 2 ನಲ್ಲಿ ಪಾಯಿಂಟ್ಗಳಿದೆ, ಗಾಡಿ ಎಲ್ಲ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ನೋಡಿ. ಇದೊಂದು ಪಾರ್ಕಿಂಗು. ನಿಮಗೆ ಲಿಫ್ಟ್ ಪ್ರಾವಿಷನ್ ಅಲ್ಲಿರುತ್ತೆ. ಬೋರ್ವೆಲ್ ಇದೆ. ಈ ಮನೆಗೆ ಸಮ್ ಕೂಡ ಇದೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಅಲ್ಲಿ ಬರುತ್ತೆ ನೋಡಿ. ನೀವು ನನ್ನ ಹಿಂದ್ಗಡೆಯಿಂದ ಕಾರ್ನ ತೊಗೊಂಡು ಬಂದರೆ ಈ ರೈಟ್ ಸೈಡಿಂದ ಅಂದರೆ ಸೌತ್ ಫೇಸ್ ಗೇಟಿಂದನೂ ಎಕ್ಸಿಟ್ ಆಗ್ಬೋದು. ಇನ್ನೌಂಡ್ ಆಯಿತು. CNC ಕಟಿಂಗ್ ಮಾಡಿ ಫಂಡ್ರ್ ಮ್ಯಾಕ್ಸ್ ಎಲ್ಲ ಅಟ್ಯಾಚ್ ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ. ಲೈಕ್ ಇದು ಒಂದು ಪಾರ್ಕಿಂಗ್ ಲೇಔಟು. ಇನ್ನು ಫಾಲ್ ಸೀಲಿಂಗ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ POP ಫಾಲ್ ಸೀಲಿಂಗು ಮತ್ತು PVC ಅಟ್ಯಾಚ್ ಮಾಡಿ ರ್ಯಾಫ್ಟರು, ಇಂಟೀರಿಯರ್ ವರ್ಕ್ ಏನಿದೆಯಲ್ವ ಅದೆಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂಥದ್ದು. ಅದಕ್ಕೆ ವಾರ್ಮ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ಬೋರ್ವೆಲ್ಲು, ಇದು ಸಂಪು. ಇನ್ನು ಈ ಸ್ಟೇರ್ ಕೇಸ್ ಕೆಳಗಡೆಗೆ UPS ಪಾಯಿಂಟು ಮತ್ತು ಶೂ ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಲ್ಭಾಗದಲ್ಲಿ ಗ್ಯಾಸ್ ಪ್ರೊವಿಷನ್ನ ಮಾಡಿಕೊಟ್ಟಿರುವಂಥದ್ದು. ಸರಿನಾ? ಒಂದು ಸಲ ಲಿಫ್ಟ್ ಕೂಡ ತೋರಿಸ್ಬಿಡ್ತೀನಿ. ಹಾಗೆ ಲಿಫ್ಟು ವರ್ಕ್ ಪೆಂಡಿಂಗಲ್ಲಿದೆ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸು, ಇನ್ನೊಂದು ಕೋಟ್ ಪೆಂಡಿಂಗ್ ಇರುವಂಥದ್ದು. ಮತ್ತು SS ರೇಲಿಂಗ್ಸು, ಟಫನ್ ಗ್ಲಾಸು ಪೆಂಡಿಂಗ್ ಇದೆ. ಕಂಪ್ಲೀಟಾಗಿ ಮಾಡಿಕೊಡ್ತಾರೆ. 4 ಅಡಿ ವೈಡ್ ಆಗಿದೆ ಸ್ಟೇರ್ ಕೇಸು. ಆ ಸ್ಟೇರ್ ಕೇಸ್ ಗ್ರಾನೈಟು ಲಪೋತ್ರ ಆಗಿರುತ್ತೆ. 304 ಗೇಜ್ SS ರೇಲಿಂಗ್ಸ್ ಹಾಕ್ತಾರೆ. 12 mm ಟಫನ್ ಗ್ಲಾಸ್ನ ಇನ್ಸ್ಟಾಲ್ ಮಾಡಿಕೊಡ್ತಾರೆ. ವೆಂಟಿಲೇಷನ್ಗೆ CNC ಕಟ್ಟಿಂಗು ಮಾಡಿಕೊಟ್ಟಿರೋದು ಮತ್ತು ಮೇಲ್ಗಡೆ ಟೀ ಕುಡ್ಡಲ್ಲಿ ಇರುವಂತಹ ಬಿಗ್ ವಿಂಡೋ. ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ ವೆಟ್ರಿಫೈಡ್ ಟೈಲ್ಸು ವಿತ್ ಬಾರ್ಡರು. ಇನ್ನೊಂದು ವಿಷಯ, ಸೆನ್ಸರ್ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ ಸ್ಟೇರ್ ಕೇಸಿಗೆ, ಬೆಳಕು ಚೆನ್ನಾಗಿ ಬರುತ್ತೆ. ಮೇಲ್ಗಡೆಯಿಂದ ಕೆಳಗಡೆ ನಿಂತ್ಕೊಂಡು ಪಾರ್ಕಿಂಗ್ನ ನೀವು ಈ ಥರ ವೀಕ್ಷಣೆ ಮಾಡ್ಬೋದು. ಈಸಿಯಾಗಿ ಕಾರು ಔಟು ಆಗುತ್ತೆ. ಲಿಫ್ಟ್ ಏನಿದೆಯಲ್ವ ನೋಡಿ, ಕೆಳಗಡೆ ನಮಗೆ ಈ ಪೊಸಿಷನಿಂದ ಬಂದರೆ ಇಲ್ಲಿ ಮೇಲ್ಗಡೆ ಈ ಫ್ರಂಟ್ ನಾರ್ತ್ ಫೇಸ್ ಮೇನ್ ಡೋರ್ಗಿಂತ ಮುಂಚೆನೇ ಬರುತ್ತೆ. PVC ರ್ಯಾಫ್ಟರು, ಫಾಲ್ ಸೀಲಿಂಗು, ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ಲಿಫ್ಟು ಇಲ್ಲಿ ಆಪೋಸಿಟ್ ಬರುತ್ತೆ. ಮೇಲಿಂದ ಕೆಳಗಡೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೋಫಾ ಸೆಟ್ ನಿಮ್ಮ ಹತ್ರ ಏನೇ ಗಾತ್ರದಲ್ಲಿ ದೊಡ್ಡ ವಸ್ತುಗಳಿದ್ದರೆ ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಓಕೆ ಗೆಳೆಯರೆ, ನಾರ್ತ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ಟೀ ಕುಡ್ಡಲ್ಲಿ ಮಾಡಿಕೊಟ್ಟಿರುವಂತಹ ಮೇನ್ ಡೋರು. 8 ಇಂಚಸ್ ವಾಸ್ಕಲ್ಲು. ರೇಲಿಂಗ್ಸ್ ಎಲ್ಲ SS ಇಂದಾಗಿರುತ್ತೆ. ಇನ್ನೊಂದು ಸ್ಮಾರ್ಟ್ ಲಾಕ್ನ ಇನ್ಸ್ಟಾಲ್ ಮಾಡಿದ್ದಾರೆ ಇವರು.
ಇದು ಬಯೋಮೆಟ್ರಿಕ್ಕು ಮತ್ತು ಪಾಸ್ವರ್ಡು ಮತ್ತು ಕಾರ್ಡು ಇದ್ರೆ ಮಾತ್ರ ನಿಮಗೆ ಡೋರ್ ಓಪನ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಫ್ಲೋರಿಂಗ್ ಬಂದು ಗ್ರಾನೈಟು. ಈಗ ನಾನು ನಿಮಗೆ ಒಂದು ಹಾಲ್ನ ಲುಕ್ ತೋರಿಸ್ತಾ ಇದ್ದೀನಿ. ಈ ಹಾಲಲ್ಲಿ ಟಿ ವಿ ಯೂನಿಟ್ನ ಇಲ್ಲಿದೆ, ಮತ್ತು ಇಲ್ಲಿ ನೋಡಿ, ಫಸ್ಟ್ ಹಾಲ್ ನೋಡಿ, ನಾನು ಹೇಳ್ತೀನಿ ಹೇಗಂತ. ಕಾರ್ನರ್ ಇರೋದ್ರಿಂದ 4/6 2 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಕ್ರಾಸ್ ವೆಂಟಿಲೇಷನ್, ಗಾಳಿ ಬೆಳಕು ಹಿಂಗೆ ಬಂದರೆ ಹಿಂಗೆ ಕ್ರಾಸಲ್ಲಿ ಹೋಗಬೇಕು. ಓಕೆ, ನಾನೀಗ ಟಿ ವಿ ಕ್ಯಾಬಿನೆಟಿಂದ ಆಪೋಸಿಟ್ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಯು ಶೇಪಲ್ಲಿ ಸೋಫಾನ ಇಟ್ಕೊಂಡು ಮಧ್ಯದಲ್ಲಿ ಟೀಪೈನ ಆರಾಮಾಗಿ ಇಟ್ಕೋಬೋದು. ವಿನಿಯರ್ ವಾಲ್ ಸೀಲಿಂಗು ಸಿಗುತ್ತೆ, ಫಾಲ್ ಸೀಲಿಂಗ್ ಮತ್ತು PVC POP ಅಟ್ಯಾಚ್ ಮಾಡಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ತುಂಬ ದೊಡ್ಡದಾದ ಹಾಲ್ ಇದ್ದಾಗಿರುತ್ತೆ ಗೆಳೆಯರೆ, ಸಖತ್ತ ಬಂದಿದೆ. ಓಕೆ, ನಾನೀಗ ಆ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ, ಒಂದು ಕ್ಲಿಯರಿಟಿ ಬರುತ್ತೆ ನಿಮಗೆ. ಓಕೆ, ಇದೊಂದು ಟಿ ವಿ ಯೂನಿಟು. ನಿಮ್ಮ ಹತ್ರ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಹ್ಯಾಂಗ್ ಮಾಡ್ಬೋದು. ಅಲ್ಲಿ ಎಲ್ಲ ನಿಮಗೆ ಲ್ಯಾಮಿನೇಷನ್ ಆಗಿರುತ್ತೆ, ಇದು ರಾಫ್ಟರ್ ಆಗಿರುತ್ತೆ, ಸರಿನಾ. ಇದ್ರ ಹಿಂದ್ಗಡೆಗೆ ನಿಮಗೆ ಅಡುಗೆ ಮನೆ, ಡೈನಿಂಗ್ ಹಾಲು, ಪೂಜಾ ರೂಮು ಎಲ್ಲ ಸಿಗುತ್ತೆ. ಓಕೆ, ಈಗ ನಾನು ಈ ವಿಂಡೋದಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಲೈಕ್ ಎಂಟ್ರೆನ್ಸು ನಾನು ಬರ್ತಾ ಇದ್ದಂಗೆ ನಿಮಗೆ ಹಾಲ್ ಯಾವ ಥರ ಇದೆ ಅಂತ ತೋರಿಸ್ಕೊಟ್ಟಿದ್ದೆ. ಈಗ ಈ ವಿಂಡೋದಿಂದ ತೋರಿಸ್ತಾ ಇದ್ದೀನಿ. ಸ್ಟೇರ್ ಕೇಸು, ವುಡನ್ ಪಿಲ್ಲರ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಬೆಡ್ರೂಮ್ಗಳು ಸಿಗುತ್ತೆ, ಟೋಟಲ್ 4 ಇರುವಂಥದ್ದು ಬೆಡ್ರೂಮ್ಗಳು. ಇದು ಒಂದು ಫುಲ್ ಸುತ್ತ ಇರುವಂತಹ ಹಾಲು ಲುಕ್ಕು. ತುಂಬ ಡಿಸಿಪ್ಲಿನಾಗಿ ಬಂದಿದೆ ಮನೆ, ಡೌಟೇ ಇಲ್ಲ ಗೆಳೆಯರೆ. ಈಗ ಅಡುಗೆ ಮನೆನ ತೋರಿಸ್ಕೊಡ್ತೀನಿ. ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಹಿಚಿಂಗ್ ಗ್ಲಾಸು ಮತ್ತು ಇಂಟೀರಿಯರ್ ವರ್ಕಲ್ಲಿ ಆರ್ಚ್ ವರ್ಕ್ನ ಮಾಡಿಕೊಟ್ಟಿರುವಂಥದ್ದು. ಇದೊಂದು ಅಡುಗೆ ಮನೆ, ಎಲ್ ಶೇಪ್ ಸ್ಲ್ಯಾಬು. ನಿಮಗೆಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಆಗಿರುತ್ತೆ. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು, ಅದು ಅಗ್ನಿಮೂಲೆ ಅಲ್ವಾ, ಸೊ ಅಲ್ಲಿ ನಿಮಗೆ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಚಿಮ್ನಿನ ಇಟ್ಕೋಬೋದು. ಇಲ್ಲಿ ಇನ್ಬಿಲ್ಟ್ ವಾಟರ್ ಪ್ಯೂರಿಫೈ ಇರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಎಲ್ಲ ಇದೆ, ಮತ್ತು POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟ್, ಅಂದರೆ ವಾರ್ಮ್ ಲೈಟ್ ಸಿಗುತ್ತೆ. ಇದೊಂದು ಅಡುಗೆ ಮನೆ. ಅದರ ಪಕ್ಕದಲ್ಲಿ ಪೂಜಾ ರೂಮ್ ಇದೆ. ಆ ಪೂಜಾ ರೂಮಲ್ಲಿ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು. ಇನ್ನೊಂದು, ನೀವು ವಾಸ್ತುಗಿಸ್ತು ಎಲ್ಲ ನೋಡ್ಕೊಳ್ಳೋರಿಗೆ ಒಂದು ಕಿವಿ ಮಾತು ನೋಡಿ, ಇದು ಹ್ಯಾಂಡ್ ವಾಶ್ ಏರಿಯಾ ಅಲ್ವಾ, ಇಲ್ಲಿ ನಾವು ಒಂದು ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಈ ಪೂಜಾ ರೂಮ್ಗೂ ಇದಕ್ಕೂ ಸಂಬಂಧ ಇರೋದಿಲ್ಲ. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡೋ ಥರ ಪ್ರಾವಿಷನ್ ಮಾಡಿಕೊಟ್ಟಿದ್ರೆ, ಎಲ್ಲ ಹಿಚಿಂಗ್ ಗ್ಲಾಸು, ಟೀ ಕುಡ್ಡು ಫ್ರೇಮ್ ಆಗಿರುತ್ತೆ. ಓಕೆ, ಈ ಪೊಸಿಷನಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ನೋಡಿ ಅಡುಗೆ ಮನೆನ. ನಿಮಗೆ ಮೈಕ್ರೋವೇವ್ ಓವನ್ ಏನಾರ ಇದ್ದರೆ ಅಲ್ಲಿ ಕಾರ್ನರಲ್ಲಿ ಇಟ್ಕೊಳ್ಳೋದಕ್ಕೆ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಯುಟಿಲಿಟಿ ಕೂಡ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಎಷ್ಟೇ ನಿಮ್ಮ ಹತ್ರ ಅಡುಗೆ ಸಾಮಾನುಗಳಿದ್ರೂ ಇಟ್ಕೊಳ್ಳೋದಕ್ಕೆ ಓವರ್ ಹೆಡ್ ವಾರ್ಡ್ರೋಬರ್ ಇದೆ, ಕವರ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫ್ರಿಜ್ ಪಾಯಿಂಟ್ನ ಆ ಮೂಲೆಯಲ್ಲಿ ಇಟ್ಕೋಬೋದು ನೀವು. ಡೈನಿಂಗ್ ಹಾಲ್ನ ಈ ಕಡೆ ಕವರ್ ಮಾಡ್ಕೊಂಡು ಇಟ್ಕೋಬೋದು. ದಿಸ್ ಈಸ್ ಬಿಗ್ ಕಿಚನ್ ಹಾಲು. ಲೈಟಿಂಗ್ಸ್ ಎಲ್ಲ ಆಫ್ ಆಗಿದೆ, ಹಾಗಾಗಿ ನಿಮಗೆ ಡಲ್ ಲೈಟ್ ಶೇಡಿಂಗ್ ಕಾಣಿಸ್ಬೋದು. ಬಟ್ ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಂಡಲ್ಗಳೆಲ್ಲ ನೋಡಿ ಕ್ವಾಲಿಟಿ ಆಗಿದೆ, ವಿತ್ ಲಾಕ್ ಸಿಸ್ಟಮ್ ಇರುವಂಥದ್ದು. ಇದೊಂದು ಯುಟಿಲಿಟಿದಲ್ಲಿ ನಿಮಗೆ ಡಿಶ್ ವಾಷರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗೆಲ್ಲ 2x4 ವೆಟ್ರಿಫೈಡ್ ಟೈಲ್ಸು, ಮತ್ತು MS ರೇಲಿಂಗ್ಸ್. ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ MS ರೇಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ. ಈ ಡೋರ್ ಹಿಂದ್ಗಡೆಗೆ ನಿಮಗೆ ಒಂದು ಕಾಮನ್ ಆಗಿ ಬಾತ್ರೂಮ್ ಸಿಗುತ್ತೆ. ಈ ಫ್ಲೋರ್ಗೆ ಕಾಮನ್ ಆಗಿ ಬಾತ್ರೂಮ್ ಇದಾಗಿರುತ್ತೆ. ಟಾಪ್ ಟು ಬಾಟಮ್ 2x4 ವೆಟ್ರಿಫೈಡ್ ಟೈಲ್ಸು. ಈ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟು ಎಲ್ಲ ಕವರ್ ಮಾಡಿ ತೋರಿಸಿದ್ದೀನಿ, ಸರಿನಾ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ ಕಾಲ್ ಮಾಡಿ ಬೇಕಾದ್ರೆ ತಿಳ್ಕೊಬೋದು ಗೆಳೆಯರೆ. ಈಗ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟೇರ್ ಕೇಸ್ ನೋಡಿ, ಈ ಥರ ದೊಡ್ಡದಾಗಿ ಯಾರೂ ಸ್ಟೇರ್ ಕೇಸ್ ಕೊಡೋದಿಲ್ಲ. ಲಿಫ್ಟ್ ಕೂಡ ಕೊಟ್ಟು ಸ್ಟೇರ್ ಕೇಸ್ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. 4 ಅಡಿ ಇದೆ ರೀ, ಆರಾಮಾಗಿ ಓಡಾಡ್ಬೋದು. ಇಲ್ಲಿ ನಿಮಗೆ ವುಡನ್ ಪಿಲ್ಲರು ಅಂತ ಹೇಳ್ಬೋದು. ಇನ್ನೊಂದು ವಿಶೇಷತೆ ಏನಂತಂದರೆ, ಕಾರ್ನರ್ ಇರೋದ್ರಿಂದ ವೆಂಟಿಲೇಷನ್ ನಿಮಗೆ ಸಿಕ್ಕಾಪಟ್ಟೆ ಮನೆ ಒಳಗಡೆ ಬರುತ್ತೆ. ಇಲ್ಲಿದ್ದ ಕೂಡ ಮತ್ತು ಅಲ್ಲಿ ಮೇಲ್ಗಡೆ ಕೂಡ ಸ್ಟೇರ್ ಕೇಸಿಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ವಿಂಡೋಗಳು. ಇಲ್ಲಿ SS ರೇಲಿಂಗ್ಸ್ ಪೆಂಡಿಂಗ್ ಇದೆ, ಅದು ಇನ್ಸ್ಟಾಲ್ ಆದರೆ ಆ ಮನೆಗೆ ಲುಕ್ಕೇ ಬೇರೆ. ಇಲ್ಲೆಲ್ಲ ನಿಮಗೆ ಸ್ಟೇರ್ ಕೇಸಿಗೆ ಸೆನ್ಸರ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಮೇಲಿಂದ ಕೆಳಗಡೆ ಲೈಟ್ ಈ ಥರ ಇದೆ, ತುಂಬ ಚೆನ್ನಾಗಿ ಬಂದಿದೆ.
ಗೆಳೆಯರೆ, ಈಗ ನಾನು ನಿಮಗೆ ಸೆಕೆಂಡ್ ಫ್ಲೋರ್ನ ತೋರಿಸ್ತಾ ಇದ್ದೀನಿ. ಈ ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು, ಚಿಲ್ಡ್ರನ್ ಬೆಡ್ರೂಮ್ ಇದೆ. ಆ ಎರಡರ ಮಧ್ಯದಲ್ಲಿ ಲಿಫ್ಟ್ ಪ್ರಾವಿಷನ್ ಇಲ್ಲಿ ಸಿಗುತ್ತೆ. ಓಕೆನಾ? ಮೇಲಿಂದ ಕೆಳಗಡೆ ನೋಡಿ, ಎಸ್ ರೇಲಿಂಗ್ಸ್ ಹಾಕ್ಸಿರಿ, ಇಲ್ಲಿ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಡನ್. ಈಗ ಮಾಸ್ಟರ್ ಬೆಡ್ರೂಮ್ ನೋಡಿ, ನಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ. ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಕ್ಲೈನಿಂಗ್ ಸಿಗುತ್ತೆ, ಮತ್ತು ಓಪನ್ ಡೋರ್ ವಾರ್ಡ್ರೋಬರು, ಪ್ರೊಫೈಲ್ ಲೈಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ಮತ್ತು ಪ್ರೊಫೈಲ್ ಲೈಟು. ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಒಂದು ಬಾತ್ರೂಮ್ ಇದೆ. ಹಾಗೆ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ 4x6 ಬಿಗ್ ವಿಂಡೋ, ಟೀಕ್ ವುಡ್ ವಿಂಡೋ ಆಗಿರುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಒಂದು TV ಯೂನಿಟು. ಇಲ್ಲೂ ಕೂಡ ಒಂದು ದೊಡ್ಡ TV ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು. ಸ್ಪೇಷಿಯಸ್ ಜಾಗ ಇದೆ. ಕಾರ್ನರ್ ಇರೋದ್ರಿಂದ ಸ್ವಲ್ಪ ಲ್ಯಾಂಡ್ ಮೆಜರ್ಮೆಂಟು ಜಾಸ್ತಿ ಇದೆ. ಇದೊಂದು ಮಾಸ್ಟರ್ ಬೆಡ್ರೂಮ್ ಆಯಿತಾ. ಇದು ಕೆಳಗಡೆ ಸ್ಟೋರ್ ಮಾಡ್ಕೋಬೋದು ಬೇಕಾದ್ರೆ. ಡೋರ್ ಕೂಡ ಏನಿದೆಯಲ್ಲ, ವಾಸಲ್ ಕೂಡ ಬಾತ್ರೂಮ್ದು ಟೀಕ್ ವುಡ್ ಆಗಿರುತ್ತೆ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗ್ ಸಿಗುತ್ತೆ. 2x4 ವೆಟಿಫೈಡ್ ಟೈಲ್ಸ್ ವಾಲ್ ಕ್ಲೈನಿಂಗು, PVC ಫಾಲ್ ಸೀಲಿಂಗ್ ಸಿಗುತ್ತೆ. ಆ್ಯಂಟಿ ಸ್ಕಿಡ್ ಫ್ಲೋರಿಂಗು. ನೀವು ಈ ಬಾತ್ರೂಮ್ಗೆ ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು ಬೇಕು ಅನ್ನೋ ಹಾಗಿದ್ರೆ. ಚೆನ್ನಾಗಿದೆ. ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕು. ಹಾಗೆ ಇದರ ಪಕ್ಕದಲ್ಲೇ, ಅಂದರೆ ಈ ಲಿಫ್ಟು ಪಕ್ಕದಲ್ಲಿ ಒಂದು ಕಾಮನ್ ಆಗಿ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ಬೋದು ನಾವು. ನೋಡಿ, ಇದು ಚಿಲ್ಡ್ರನ್ ಬೆಡ್ರೂಮು. ಈ ಬೆಡ್ರೂಮಲ್ಲಿ ನೀವು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು, ಡೌಟೇ ಇಲ್ಲ. ವರ್ಕ್ ಫ್ರಮ್ ಹೋಮ್ ಅಥವಾ ಸ್ಟಡಿ ಕ್ಯಾಬಿನೆಟ್ ಏನಾದರೂ ಬೇಕು ಅಂತಂದರೆ ಕರೆಕ್ಟಾಗಿ ಅಲ್ಲಿ ಇಟ್ಟಿದ್ದಾರೆ. ಒಂದು ವಿಂಡೋ ಕೂಡ ಇದೆ ವೆಂಟಿಲೇಷನ್ಗೆ. ಇದು ಒಂದು ಬಿಗ್ ಬಾಲ್ಕನಿ. ನೋಡಿ, ಡೋರ್ ಥರ ಏನು ಕೊಟ್ಟಿದ್ದಾರೆ ಮೇನ್ ಡೋರು, ಅದೇ ಥರ ಬಾಲ್ಕನಿಗೆ ಡೋರ್ ಕೂಡ ಇವ್ರು ಕೊಟ್ಟಿರುವಂಥದ್ದು. ಎಲ್ಲ ಓಪನಬಲ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಕಾಮನ್ ಆಗಿ ಬಾತ್ರೂಮ್, ಅಂದರೆ ಇದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ವಿತ್ತು ನಿಮಗೆ ಲೈಟಿಂಗ್ ಎಲ್ಲ ಇರುತ್ತೆ. ಕತ್ಲದಲ್ಲಿ ಎಲ್ಲ ಬೇಕಾದ್ರೆ ಬಟ್ಟೆ ತೆಗಿಬೇಕಾದ್ರೆ ಲೈಟ್ ಆನ್ ಮಾಡೋದು ಬೇಡ, ಅದಾಗುತ್ತೆ. ಬಾಲ್ಕನಿ ತೋರಿಸ್ಬಿಡ್ಲಾ? ಟವರ್ ಬೋಲ್ಟಿಂದ ಹಿಡಿದು ಹ್ಯಾಂಡ್ ಗ್ರಾಬರಿಂದ ಹಿಡಿದು ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ SS ರೇಲಿಂಗ್ಸ್ ಪೆಂಡಿಂಗ್ ಇದೆ, ಅದು ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಇಷ್ಟು ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳ ಲುಕ್ಕು ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ಫ್ಲೋರಲ್ಲಿ ಕೂಡ ಇದೇ ಥರ ಸೇಮ್ ನಿಮಗೆ 2 ಬೆಡ್ರೂಮ್ಗಳು ಸಿಗುತ್ತೆ. ನೋಡಿ, ಈ ಸ್ಟೇರ್ಕೇಸ್ ಇರೋದ್ರಿಂದ ವೆಂಟಿಲೇಷನ್ಗೆ ಇಲ್ಲಿದನ್ನು ಬರುತ್ತೆ, ಮತ್ತು ಡೌನಿಂದ ಇಲ್ಲಿದನ್ನು ಬರುತ್ತೆ. ಕತ್ಲು ಮನೆ ಆಗೋದಿಲ್ಲ. ಎಲ್ಲ ಕಡೆ ಸೆನ್ಸರ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಲೈಟಿಂಗ್ ಆಟೋಮೆಟಿಕ್ಲಿ ಚೆನ್ನಾಗಿ ಬರುತ್ತೆ. ನಿಮಗೆ ಈ ಫ್ಲೋರ್ವರೆಗೂ ಲಿಫ್ಟ್ ಪ್ರಾವಿಷನ್ ಸಿಗುತ್ತೆ ಗೆಳೆಯರೆ. 3rd ಫ್ಲೋರ್ವರೆಗೂ ಇಲ್ಲೂ ಕೂಡ ನಮಗೆ 2 ಬೆಡ್ರೂಮ್ ಸಿಗುತ್ತೆ. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಬೆಡ್ರೂಮ್ಗಳು. ಇದು ಒಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ಇರುತ್ತೆ. ಹೈಡ್ರಾಲಿಕ್ ಲಿಫ್ಟ್ ಇರುವಂತಹ ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ. ಇಲ್ಲಿ ಬಿಗ್ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಸ್ಲೈಡಿಂಗ್ ಡೋರ್, 3 ಡೋರ್ ವಾರ್ಡ್ರೋಬರ್ ಇದೆ. ಓವರ್ ಹೆಡ್ ವಾರ್ಡ್ರೋಬರು ಮತ್ತು POP ಫಾಲ್ ಸೀಲಿಂಗು, ವಾರ್ಮ್ ಲೈಟ್ ಸಮೇತ. ಈ ಎಡಭಾಗದಲ್ಲಿರೋದು ಬಾತ್ರೂಮು. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ, ಹಾಗೆ TV ಯೂನಿಟು ಇಲ್ಲಿರುವಂಥದ್ದು. ಈ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ಈ ಬಾಲ್ಕನಿ ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇವರು. ಬೆಳಕು ಗಾಳಿ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ನೋಡಿ, ದೊಡ್ಡ ಬಾಲ್ಕನಿ ಬರುತ್ತೆ. SS ರೈಲಿಂಗ್ಸ್ ಮಾತ್ರ ಸೇಫ್ಟಿ ವೈಸ್ ಇರುತ್ತೆ. ಅದೇ ದುನಿಯಾ ವಿಜಯವ್ರ ಮನೆ ಮೇಲ್ಗಡೆಯಿಂದ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇದು ಇಷ್ಟು ಈ ಬೆಡ್ರೂಮ್ನ ಲುಕ್ಕು. ಮತ್ತು ಬಾತ್ರೂಮ್ ಕೂಡ ತೋರಿಸ್ಬಿಡ್ತೀನಿ. 2x4 ವೆಟಿಫೈಡ್ ಟೈಲ್ಸ್ ಮ್ಯಾಟ್ ಫಿನಿಶಿಂಗ್ ಆಗಿರುತ್ತೆ. ಡ್ರೈ ವೆಟ್ಟು ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಆಪ್ಷನ್ಸ್ ಇದೆ. ವಾಲ್ ಮೌಂಟ್ ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ರೈಟ್, ವೆಂಟಿಲೇಷನ್ಗೆ ಅಲ್ಲಿದೆ ಬಾತ್ರೂಮ್ಗೆ. ಸರಿ, ಹಾಗಾದರೆ ಈಗ ಪಕ್ಕದಲ್ಲಿ ಇನ್ನೊಂದು ಮಲ್ಟಿಪರ್ಪಸ್ ರೂಮ್ ಇದೆ, ಅದು ಕೂಡ ತೋರಿಸ್ಬಿಡ್ತೀನಿ. ನೋಡಿ, ಫ್ಲೋರಿಂಗ್ ಬಂದು
ವೆಟ್ರಿಫೈಡ್ ಟೈಲ್ಸು 2x4 ವುಡನ್ ಪ್ಯಾಟರ್ನ್ ಇರುವಂಥದ್ದು. ಇದು ಮಲ್ಟಿಪರ್ಪಸ್ ರೂಮ್. ಯಾಕೆ ಅಂತಂದರೆ ಟೋಟಲ್ 3 ರೂಮ್ ಇದೆ. ಬೇಕಾದ್ರೆ ಇದು ನೀವು ರೂಮ್ ಥರ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಹೋಮ್ ಥಿಯೇಟರು, ಜಿಮ್ಮು, ಯೋಗ, ಒಂದು ಚಿಕ್ಕ ಪಾರ್ಟಿ ಹಾಲು ತರಹ ಮಾಡ್ಕೋಬೋದು. 2 ಬಿಗ್ ವಿಂಡೋ ಕೊಟ್ಟಿದ್ದಾರೆ, 1x5 ಇದೆ. ಹಾಗೆ ಈ ಎಂಡಿಂದ ನೋಡಿದರೆ ಈ ಥರ ಲುಕ್ ಇದೆ. ಅದು ಲಿಫ್ಟ್ ಅಲ್ವಾ, ಹಾಗಾಗಿ ನೀವು ಬೇಕಂದರೆ ವಾರ್ಡ್ರೋಬರಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಕಾಟ್ ಇಟ್ಕೊಂಡ್ರೆ ಇದು ಕೂಡ ಒಂದು ರೂಮಾಗಿ ಹೋಗ್ಬಿಡುತ್ತೆ. ಡನ್. ಟೋಟಲ್ ಈ ಮನೆಯ ಬೆಡ್ರೂಮ್ಗಳು, ಹಾಲ್ಗಳು, ಅಡುಗೆ ಮನೆ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಸ್ಟೇರ್ ಕೇಸ್ ನಮಗೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ಲಿಫ್ಟ್ ಇಲ್ಲಿವರೆಗೂ ಮಾತ್ರ ಆ್ಯಸ್ ಇಟ್ ಈಸ್. ನೋಡಿ, ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿವರೆಗೂ ನಿಮಗೆ 4 ಅಡಿ ವೈಡ್ ಸಿಕ್ಬಿಡುತ್ತೆ. ಸ್ಕೈಲೈಟ್ ಹಾಕಿದ್ದೀವಿ, ನ್ಯಾಚುರಲ್ ಲೈಟ್ ಒಳಗಡೆ ಬರುತ್ತೆ. ಮಳೆ ನೀರು ಬರಬಾರ್ದು ಅನ್ನೋ ಕಾರಣಕ್ಕೆ ಟಾಪ್ಗಳನ್ನ ಮುಚ್ಚಿದ್ದೀವಿ ಅಷ್ಟೇ. ಸೊ ಟಾಪ್ವರೆಗೂ ನಿಮಗೆ ಸೆನ್ಸರ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, ಇದು ನ್ಯಾಚುರಲ್ ಲೈಟ್ಗೋಸ್ಕರ. ಲಿಫ್ಟ್ ಮೇಂಟೆನೆನ್ಸ್ ರೂಮು ಇನ್ಬಿಲ್ಟ್ ಒಳಗಡೆನೇ ಇರುತ್ತೆ, ಅದಕ್ಕೆ ಸೇಫ್ಟಿಗೋಸ್ಕರ MS ಡೋರ್ ಮಾಡಿಕೊಟ್ಟಿದ್ದೀವಿ. ಇಲ್ಲೂ ಕೂಡ ಟಾಪ್ ಫ್ಲೋರಲ್ಲಿ MS ಗೇಟ್ ಇದೆ, ಡೋರ್ ಇದೆ. ನಿಮಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಟೈಲ್ಸ್, ಸೆರಾಮಿಕ್ ಟೈಲ್ಸ್ ಅದು ಫ್ಲೋರಿಂಗ್ ಮಾಡಿಕೊಟ್ಟಿರೋದು. ಇದು ಒಂದು ಓವರ್ ಹೆಡ್ ರೂಮು. 1000 ಲೀಟರ್ ಸಿಂಟೆಕ್ಸ್ ಮೇಲ್ಗಡೆ ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲೊಂದು ಲ್ಯಾಡರ್ ಬರುತ್ತೆ. ನೀವು ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಇಲ್ಲಿ ಇಟ್ಕೋಬೋದು, ಅಥವಾ ಹ್ಯಾಂಡ್ ವಾಶ್ ಏರಿಯಾ ಬೇಕಾದ್ರೆ ಇಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ನಿಮಗೆ ಇನ್ಲೆಟು, ಔಟ್ಲೆಟು, ಪ್ಲಗ್ ಪಾಯಿಂಟು ಇಲ್ಲೇ ನೋಡ್ತಾ ಇದ್ದೀರಾ. ನಿಮಗೆ ಸೋಂಪುರ ಟೋಲಿಂದ ಜಸ್ಟ್ ಒಂದು 100 ಮೀಟರ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಫ್ಯೂಚರಲ್ಲಿ ನೀವು ಬೇಕಾದ್ರೆ ಮಂಗಳೂರು ರೂಫಿಂಗ್ ಏನಾದರೂ ಮಾಡ್ಕೋಬೋದು. ಇನ್ನು ನೋಡೋ ಹಾಗಿದ್ರೆ ಈ ಮನೆಗೆ ಸುತ್ತಮುತ್ತ ಏನಿದೆ ಅಂತ ತೋರಿಸ್ತೀನಿ ನೋಡಿ. ರಾಷ್ಟ್ರೋತ್ತನ ಸ್ಕೂಲ್ ಅಂತ ಹೇಳಿದ್ನಲ್ವಾ, ನಿಮಗೆ ಇದು ಆಗಿರುತ್ತದು. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಾನು ಏನೇನು ಲ್ಯಾಂಡ್ ಮಾರ್ಕ್ ಇದೆ, ಅದು ರಾಷ್ಟ್ರೋತ್ತನ ಸ್ಕೂಲ್ ಆಗಿರುತ್ತೆ. ಗೆಳೆಯರೆ, ಹೊಸದಾಗಿ ಈಗ ಬನಶಂಕರಿದಲ್ಲಿ NPS ಸ್ಕೂಲ್ ಏನಾಗ್ತದೆಯಲ್ಲ, ಇದೆ. ಅದು ಅಂಡರ್ ಕನ್ಸ್ಟ್ರಕ್ಷನ್ನು. ಏನು ನೋಡ್ತಾ ಇದ್ದೀರಾ ಬಿಲ್ಡಿಂಗ್ ನೀವು, ಅದು NPS ಸ್ಕೂಲ್ ಆಗ್ತಾಯಿದೆ. ನೆಕ್ಸ್ಟ್ ಇಯರ್ಗೆ ರೆಡಿ ಇರುತ್ತೆ ಓಪ್ನಿಂಗು. ಓಕೆ, ಈ ಮನೆಗೆ ಟೋಟಲ್ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಳಿ, ಅಥವಾ ಡಿಸ್ಕ್ರಿಪ್ಷನ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ಮನೆಯ ಕೊನೆಯ ಮಾತುಗಳು ಅಂತಂದರೆ, ಕಾರ್ನರು ಸೌತ್ ವೆಸ್ಟ್ ಕಾರ್ನರು ವಿತ್ ಲಿಫ್ಟ್ ಇರುವಂತಹ ಟ್ರಿಪ್ಲೆಕ್ಸ್ ಮನೆ ಆಗಿರುತ್ತೆ. ಆಸ್ಕಿಂಗ್ ಪ್ರೈಸ್ 1,95 lakhs. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾವುದೇ ಥರದ್ದು ಬ್ರೋಕರೇಜ್ ಇರೋಲ್ಲ, ಮಿಡ್ಲ್ ವರ್ತಿ ಯಾರೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಉಂಟು, ಓನರ್ ಉಂಟು, ಬಂದು ಒಂದು ಸಲ ಮೀಟಾಗಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಡಿಯೋದಲ್ಲಿ ಮಾಡೋದಕ್ಕೂ ಡೈರೆಕ್ಟ್ ಬಂದು ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಒಂದು ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ತೊಗೊಳ್ಳೋರಿಗೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.